ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯುಗಾದಿ ಹಬ್ಬ ಬರ್ತಾ ಇದೆ, ಮಾವಿನಕಾಯಿ ಕೂಡ ಬರ್ತಾ ಇದೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಯುಗಾದಿ ಹಬ್ಬದ ನೈವೇದ್ಯಕ್ಕೆ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸುಲಭ, ಹಾಗೆ ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಒಂದು ಮಾವಿನಕಾಯಿನ ತೊಗೊಂಡಿದ್ದೀನಿ, ಅಂದರೆ ತೋತಾಪುರಿನ ತೊಗೊಂಡಿದ್ದೀನಿ. ಗಿನಿ ಮಾವಿನಕಾಯಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಭಾಗ ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಸಣ್ಣ ಇರುತ್ತಲ್ಲ ಅದರಲ್ಲಿ ನಾನು ತುರ್ಕೋತಾ ಇದ್ದೀನಿ. ದಪ್ಪದ್ರಲ್ಲಿ ತುರ್ಕೋಬಾರ್ದು, ಸಣ್ಣಕ್ಕಿರುತ್ತಲ್ಲ ಅದರಲ್ಲಿ ನಾನು ಅರ್ಧ ಮಾವಿನಕಾಯಿನ ಮಾತ್ರ ತುರ್ಕೋತಾ ಇದ್ದೀನಿ. ಒಂದು ಮಾವಿನಕಾಯಿನ ತೊಗೊಂಡಿಲ್ಲ, ಅರ್ಧ ಮಾತ್ರ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ತುರಿದು ಇಟ್ಕೊತಾ ಇದ್ದೀನಿ ನೋಡಿ. ಇವಾಗ ಒಂದು ಸಣ್ಣ ಮಿಕ್ಸರ್ ಜಾರ್ಗೆ ನಾನು 10 ರಿಂದ 12 ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಆನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಆನಂತರ ಒಂದು ಎಳೆಯಷ್ಟು ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ. ಆನಂತರ ದಪ್ಪ ದಪ್ಪ ಪೀಸ್ ಉಳಿದಿತ್ತಲ್ಲ ಆ ಮಾವಿನಕಾಯಿ ಮಾತ್ರ ಹಾಕೋತಾ ಇದ್ದೀನಿ ರುಬ್ಬೋದಕ್ಕೆ. ಆನಂತರ ಇದಕ್ಕೆ 1.5 ರಿಂದ 2 ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ. ಹಸಿ ಶುಂಠಿನ ಸ್ವಚ್ಛವಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆನಂತರ ಇದಕ್ಕೆ 3 ಟೀ ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. 3-3.5 ಟೀ ಚಮಚದಷ್ಟು ಹಾಕಿದ್ರೂ ನಡೆಯುತ್ತೆ. ಆನಂತರ ಇದಕ್ಕೆ ನಾನು ದಪ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ನಾನು ದಪ್ಪ ಉಪ್ಪು ಹಾಕೋದ್ರಿಂದ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಒಗ್ಗರಣೆಯಲ್ಲಿ ಬೇಕಾದರೆ ಸಣ್ಣ ಉಪ್ಪು ಕೂಡ ಹಾಕೋಬೋದು. ದಪ್ಪ ಉಪ್ಪು ಬಳಸೋದಾದರೆ ಮಿಕ್ಸರ್ ಜಾರ್ಗೆ ಹಾಕೋಬೇಕು. ಆನಂತರ ಇದಕ್ಕೆ ನಾನು ಅರ್ಧ ಕೊಬ್ಬರಿ ಬಟ್ಲನ್ನು ಹಾಕ್ಕೊಂಡಿದ್ದೀನಿ, ಮಧ್ಯಮ ಗಾತ್ರದಷ್ಟು ತುರಿದಿಟ್ಕೊಂಡಿದ್ದು ನೋಡಿ. ಇದನ್ನು ತರ್ತರಿಯಾಗಿ ರುಬ್ಕೋಬೇಕು, ಸಣ್ಣದಾಗಿ ಪೇಸ್ಟ್ ಥರ ಮಾಡ್ಕೋಬಾರ್ದು. ಆನಂತರ ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಒಂದು 200 ಗ್ರಾಮ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. 2 ಬಟ್ಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 200 ಗ್ರಾಮ್ ಇರ್ಬೋದು. ಆನಂತರ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಚಟಪಟ ಆದಮೇಲೆ 2 ಟೀ ಚಮಚದಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಆನಂತರ 2 ಟೀ ಚಮಚದಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಒಂದು 30 ಸೆಕೆಂಡು ಇದನ್ನು ಫ್ರೈ ಮಾಡಿದ ತಕ್ಷಣ ಶೇಂಗಾ ಬೀಜನ ಹಾಕೋಬೇಕು. ಶೇಂಗಾ ಬೀಜ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗಲೇ ಹಾಕೊಂಡ್ಬಿಡಬೇಕು. ನಾನಿಲ್ಲಿ ಒಂದು 5 ರಿಂದ 6 ಟೀ ಚಮಚದಷ್ಟು ಶೇಂಗಾ ಬೀಜನ ಹಾಕೋತಾ ಇದ್ದೀನಿ, ಅಂದರೆ ಒಂದು 2 ಮುಷ್ಟಿಯಷ್ಟು ಬರ್ಬೋದು. ಶೇಂಗಾ ಬೀಜ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶೇಂಗಾ ಬೀಜನ ಸರಿಯಾಗಿ ಫ್ರೈ ಮಾಡಿಲ್ಲ ಅಂದರೆ ಮೆತ್ತಗಾಗಿಬಿಡುತ್ತೆ. ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಈ ಥರ ಸೀಳ್ಬಿಡಬೇಕು, ಅಲ್ಲಿ ತನಕ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಚೆನ್ನಾಗಿ ಫ್ರೈ ಆಗಿದೆ. ಆನಂತರ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇವಾಗ ನೋಡಿ ಎಣ್ಣೆನಲ್ಲೇ ತುರಿದಿಟ್ಕೊಂಡಿದ್ವಲ್ಲ ಮಾವಿನಕಾಯಿ ತುರಿನ ಅಷ್ಟನ್ನು ಹಾಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕನೂ ಮಾವಿನಕಾಯಿ ತುರಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋದ್ರಿಂದ ಆದಷ್ಟು ಸಣ್ಣದಾಗಿಯೇ ತುರಿದಿಟ್ಕೊಂಡಿರಬೇಕು. ಆನಂತರ ಇದಕ್ಕೆ ಒಂದು ಅರ್ಧ ಟೀ ಚಮಚದಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಇವಾಗ ಸ್ವಲ್ಪ ಇದು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಬಿಡುತ್ತಾ ಇದೆ ಅನ್ನುವಾಗ ಸ್ವಲ್ಪ ಇಂಗನ್ನು ಹಾಕೋತಾ ಇದ್ದೀನಿ. ಆನಂತರ ಇವಾಗ ರುಬ್ಬಿಟ್ಟಂಥ ಮಸಾಲ ಪೇಸ್ಟ್ನ ಪೂರ್ತಿಯಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ಇದು ಕೂಡ ಹಸಿ ವಾಸನೆ ಹೋಗೋ ತನಕ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಕೈ ಬಿಡದಂಗೆ ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಇದನ್ನು ನೋಡಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ. ಇವಾಗ ಆಗಿದೆ, ಒಂದು 10 ನಿಮಿಷನಾದರೂ ಟೈಮ್ ಹಿಡಿದಿದೆ ಇದು ಚೆನ್ನಾಗಿ ಫ್ರೈ ಆಗೋ ತನಕ. ಕೈ ಬಿಡದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನೋಡಿ ಆಗಿದೆ. ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 kg ಅನ್ನ ಆಗೋಷ್ಟು ಗೊಜ್ಜು ರೆಡಿಯಾಗಿದೆ ನಮಗೀಗ. ನಾನಿಲ್ಲಿ ಬರೀ 1 ಪಾವಷ್ಟು ಅನ್ನನ ಕಲಿಸ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಗೊಜ್ಜನ್ನು ಎತ್ತಿಡ್ಕೊತಾ ಇದ್ದೀನಿ. ಗೊಜ್ಜನ್ನು ಸ್ವಲ್ಪ ಎತ್ತಿಡ್ಕೊಂಡು ಆನಂತರ ಇದಕ್ಕೆ ಅನ್ನನ ಹಾಕಿ ಕಲಿಸ್ತಾ ಇದ್ದೀನಿ. ನಾನಿಲ್ಲಿ 1 ಪಾವಷ್ಟು ಅನ್ನ ಮಾತ್ರ ಕಲಿಸ್ತಾ ಇದ್ದೀನಿ. ತುಂಬ ಉದುರೇನು ಮಾಡಬೇಕಿಲ್ಲ. ನಾವು ಮಾಮೂಲಿ ಮನೇಲಿ ಹೇಗೆ ರೈಸ್ ಮಾಡ್ತೀವೋ ಹಾಗೆ ಮಾಡಿದ್ರೆ ಸಾಕು. ಹಾಗಂತ ತುಂಬ ಮುದ್ದೆ ಮಾಡಬಾರ್ದು. ಸಾಂಬಾರಿಗೆ ರೈಸ್ನ ಹೇಗೆ ಮಾಡ್ಕೋತೀವೋ ಅಷ್ಟು ಮಾಡಿಕೊಂಡ್ರೆ ಸಾಕು. ತುಂಬ ಉದುರಾದ್ರೂ ಚೆನ್ನಾಗಿರಲ್ಲ, ಮುದ್ದೆ ಆದರೂ ಕೂಡ ಚೆನ್ನಾಗಿರಲ್ಲ. ಈ ಹದದಲ್ಲಿ ಇದ್ದರೆ ರೈಸು ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಪೂರ್ತಿ ಕಲಿಸಿದ್ದೀನಿ. ನಾವು ಇದಕ್ಕೆ ಒಗ್ಗರಣೆಯಲ್ಲಿ ಬೇಕಾದರೆ ಒಣಮೆಣಸಿನ್ಕಾಯಿನ ಕೂಡ ಹಾಕ್ಕೋಬೋದು, ಆವಾಗ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಹಾಕಿಲ್ಲ. ಇವಾಗ ಕೊನೆಯಲ್ಲಿ ಬೆಳೆಸುವಾಗ ಹಸಿ ಕಾಯಿ ತುರಿನ ಸ್ವಲ್ಪ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇವಾಗ ಇನ್ನೊಂದು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಗೊಜ್ಜನ್ನು ನಾವು ಒಂದು 15 ರಿಂದ 20 ದಿನ ಆರಾಮಾಗಿ ಇಟ್ಕೋಬೋದು ಫ್ರಿಜ್ನಲ್ಲಿ. ಈ ಥರ ಕಲಿಸಿದ ಮೇಲೆ ಮತ್ತೊಂದು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಾಂಪ್ರದಾಯಿಕ ವಿಧಾನದ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು.
ನೈವೇದ್ಯ ತೋರಿಸ್ಬಿಟ್ಟು ಬಡಿಸೋದಷ್ಟೇ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.